ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕಟ್ ಟ್ಯಾರಸ್ ವಿತ್ ನಿಖಿತಾ. ಇದೇ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮಗೆ ರೆಸನೇಟ್ ಆಗ್ತದೆ. ಓಕೆ, ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳು. ಓಕೆ, ಭಾವನೆಗಳು ತಡರಾತ್ರಿಯ ಅಥವಾ ಅಂತಂದ್ರೆ ನೀವೆಲ್ಲ ರೊಮ್ಯಾಂಟಿಕ್ ಆಗಿರ್ತದೆ ಅಂದ್ಕೊಂಬೇಡ್ರಿ. ಹಾಂ, ಎಲ್ಲ ಕೆಲಸ ಮಾಡಿ ಬಂದು ಮಲ್ಕೊತಿರ್ತೇವಲ್ಲ, ಆವಾಗ ನಮ್ಗೆ ಯಾರು ಬೇಕಲ್ಲ ಅವ್ರು ನೆನಪಾಗ್ತಾರೆ. ಆವಾಗ ನಿಮ್ಮ ಬಗ್ಗೆ ಅವ್ರು ಏನು ಭಾವನೆ ಬರ್ತದೆ, ಏನು ವಿಚಾರ ಮಾಡ್ತಾರಂತ ನೋಡೋಣ. ಹಾಂ, ಯಾಕೆಂದ್ರೆ ಕೆಲಸದ ಟೈಮ್ನಾಗ ಒಂದೊಂದು ಸಲ ನೆನಪಾಗಿಲ್ಲ ಅಂದ್ರೂ ನಾವು ಅಟ್ಲೀಸ್ಟ್ ಮಲ್ಕೊಳೋ ಮುಂದೆ ಅವಾಗಾದ್ರೆ ನಾವು ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪಾಗಿತ್ತು ಅಂದ್ರೆ ಅವಾಗ ಏನು ವಿಚಾರ ಮಾಡ್ತಾರೆ ಅಂತ ನೋಡೋಣ. ಓಕೆ, 3 ಸಲ ಹೆಸರು ತೊಗೊಳ್ರಿ ಅವ್ರದ್ದು. ವಿಜುವಲೈಜೇಷನ್ ಮಾಡ್ಕೊಳ್ರಿ. ಫೋಟೋ ಇದ್ರೆ ಫೋಟೋ ನೋಡ್ರಿ. ಓಕೆ, ನನ್ನ ವ್ಯೂವರ್ಸ್ನ ವ್ಯಕ್ತಿಯ ತಡರಾತ್ರಿಯ ಬೆಳಗ್ಗೆ ಹಾರ್ಮೋನಿ ಬಂದಿತ್ತು. ಓಕೆ, ಓವರಾಲ್ ಎನರ್ಜಿ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಭಾವನೆಗಳು. ಓಕೆ, ನಿಮ್ಮ ಜೊತೆಗೆ ಅವ್ರದ್ದು ಬಂಧನದಿಂದ ಹೊರಗೆ ಬಂದು ನಿಮ್ಮ ಜೊತೆಗೆ ಸ್ವಚ್ಛಂದವಾಗಿ ನಿಮ್ಮ ಜೊತೆಗೆ ಒಂದು ಜೀವನ ಮಾಡಬೇಕು, ನಿಮ್ಮ ಜೊತೆಗೆ ಓಡಾಡಬೇಕು, ಮಾಡಬೇಕು, ಖುಷಿಯಿಂದ ಇರಬೇಕು ಅಂತ ಅವ್ರಿಗೆ ವಿಚಾರ ಮಾಡ್ತಾರೆ ಅವರು. ನಿಮ್ಮ ಜೊತೆಗೆ ಒಂದು ನಿಯತ್ತಾಗಿ ಸರಿ ದಾರಿ ಒಳಗೆ ನಿಮ್ದು ಏನು ರಿಲೇಷನ್ಶಿಪ್ ಇದೆಯಲ್ಲ ಅದಕ್ಕೊಂದು ಕರೆಕ್ಟ್ ಹೆಸರು ಇರಬೇಕಲ್ಲ ಸಮಾಜ ಒಳಗೆ. ಹಂಗೆ ಸುಮ್ಮನೆ ಹೋಗಿ ಹಂಗಂಗೆ ಇರೋಕ್ಕೆ ಬರಲ್ಲ. ಸೊ ಅದಕ್ಕೊಂದು ಸರಿ ದಾರಿ ಒಳಗೆ ನಾನು ನಿಮ್ಮ ಜೊತೆಗೆ ಇರಬೇಕು ಅಂತ ವಿಚಾರ ಮಾಡ್ತಾರೆ. ಒಂದು ಲಕ್ಸುರಿ ಲೈಫ್ ಅಂದರೆ ಒಂದು ಕಂಫರ್ಟಬಲ್ ಲೈಫ್, ಆ ರೀತಿ ಜೀವನ ಮಾಡ್ಬೇಕಂತನೇ ಅವ್ರಿಗೆ ಅಂದರೆ ವಿಚಾರ ಮಾಡ್ತಾರೆ, ಕನಸು ಕಾಣ್ತಾರೆ ಅಂದ್ಕೊಳ್ರಿ ನಿಮ್ಮ ಬಗ್ಗೆ. ಸೊ ನಿಮ್ಮನ್ನ ಮಿಸ್ ಮಾಡ್ಕೊತಾರೆ ನೋಡ್ರಿ. ನಿಮ್ಮ ನೆನಪು ಮಾಡ್ಕೊಂಡ್ರೆ ಅಳ್ತಾರೆ, ನೋವು ಅನ್ನಿಸ್ತೈತೆ ಅವರಿಗೆ. ನೀವು ನೋ ಕಾಂಟ್ಯಾಕ್ಟ್ ಒಳಗೆ ಅದಿರ ಅನ್ನಿಸ್ತೈತಿ. ಸೊ ನಿಮ್ಮನ್ನು ವಿಚಾರ ಮಾಡ್ತಾರೆ ನೋಡ್ರಿ. ಕೆಲವೊಂದು ಕಂಡೀಷನ್ಸು ಏನಾರ ಇದ್ವು ಅಂದ್ರೆ ನಿಮ್ಮ ಜೀವನೊಳಗೆ ನಿಮ್ಮಿಬ್ಬರ ನಡುವೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ವು ಅಂದ್ರೆ ಅವನ್ನೆಲ್ಲ ಸ್ವಲ್ಪ ಬಿಟ್ಟು ಹೊರಗೆ ಬಂದು ನಾನು ಹಿಂಗೆ ಸ್ವಚ್ಛಂದವಾಗಿ ಜೀವನ ಮಾಡಲ, ಅವ್ರ ಜೊತೆಗೆ ಚೆನ್ನಾಗಿ ಇರಲ್ಲ ನಾನು ಹೊರಗೆ ಅಂತಂದು ವಿಚಾರ ಮಾಡ್ತಾರೆ. ಓಕೆ, ದೇ ವಾಂಟ್ ಅ ಫುಡ್ಫುಲ್. ನಿಮ್ಮ ಜೊತೆಗೆ ಒಂದು ಒಳ್ಳೇದ ಜೀವನ ಮಾಡ್ಬೇಕು ನೋಡ್ರಿ. ಹಣ್ಣುಕಾಯಿ ಅಂದರೆ ಅರ್ಥ ಹೇಳ್ರಿ ನೋಡೋಣ. ಹಣ್ಣು ಅಂದ್ರೆ ಒಂದು ಏನಂತೀರದು, ಒಂದು ಒಳ್ಳೇದಲ್ಲ, ಅದು ತುಂಬ ಜೀವನ ಮಾಡಬೇಕು. ದೇ ವಾಂಟ್ ಅ ಸಕ್ಸಸ್. ನಿಮ್ಮ ಜೊತೆಗೆ ಒಂದು ಸಕ್ಸಸ್ ಲೈಫ್ ಬೇಕಂತ ಅವ್ರು ವಿಚಾರ ಮಾಡ್ತಾರೆ. ವಾವ್, ದೇ ಆರ್ ಡ್ರೀಮಿಂಗ್ ಅಬೌಟ್ ಯು. ನಮ್ಮೇನಂತೀರಿ, ಇದು ಈ ಟಾಪಿಕ್ಕಿಗೆ ತಕ್ಕಂಥ ಕಾರ್ಡ ನೋಡಲೆ. ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರೆ. ಹಳೆಯದ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು. ಹಳೆಯ ಜನ್ಮದ ಸಂಗಾತಿ ಅಂತೇವಲ್ಲ ನಾವು. 7 ದಿನ ಜನ್ಮಾಂತರ ಬೇಕು, 7 ಜನ್ಮಕ್ಕೆ ಇವರೇ ಬೇಕಂತಂದು ಆ ರೀತಿ. ಓಕೆ, ಈ ರೆಬಲ್ ಕಾರ್ಡ್ ಇಲ್ಲಿ ಅದು ಓವರಾಲ್ ಎನರ್ಜಿ ಆಯ್ತು. ಇಲ್ಲಿ ರೆಬಲ್ ಕಾರ್ಡಿಗೆ ಬಂದ್ವಿ ಅಂದ್ರೆ ಹೇಳಿದ್ನಲ್ಲ, ಈಗ ಅಲ್ಲಿ ಕೆಲವೊಂದು ತಮ್ಮ ಕಂಡೀಷನ್ಸ್ ಎಲ್ಲ ಬಿಟ್ಟು ಅವ್ರಿಗೆ ಯಾವುದೋ ಒಂದು ಕಂಡೀಷನ್ ಒಳಗೆ ಬಂಧನ ಒಳಗೆ ಅದಾರ. ಮನೆಯೊಳಗೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇರ್ತಾವಲ್ಲ, ಅಥವಾ ಅವ್ರದ್ದು ಏನೋ ಜವಾಬ್ದಾರಿ ಇರ್ತಾವೆ ಮನ್ಯಾಗ. ಅಂಥ ಜವಾಬ್ದಾರಿಗಳನ್ನ ಏನೋ ಸ್ವಲ್ಪ ಅವನ್ನೆಲ್ಲ ಬಿಟ್ಕೊಟ್ಟು ನಿಮ್ಮ ಜೊತೆಗೆ ಬರಬೇಕು, ನಾನು ಹೋಗ್ಲಾ ಅಂತ ವಿಚಾರ ನೀವು ನೆನಪು ಬರ್ತೀರಿ. ನನಗಿವೆಲ್ಲ ಇದ್ದಿದ್ದಿಲ್ಲ ಆದರೆ ಅವ್ರ ಜೊತೆಗೆ ನಾನು ಹೋಗ್ಬೋದಾಗಿತ್ತು, ಅವ್ರ ಜೊತೆಗೆ ನಾ ಇರ್ಬೋದಾಗಿತ್ತು, ಖುಷಿಯಿಂದ ಹಾರಾಡ್ಬೋದಾಗಿತ್ತು. ಇದ್ರೊಳಗೆ ಒಂದು ಪಕ್ಷಿ ಐತೆ ನೋಡಲಿ. ನಾನು ಹಾರಾಡ್ಬೋದಾಗಿತ್ತು ಅವ್ರ ಜೊತೆಗೆ, ಫ್ರೀಡಮ್ ಇರ್ತಿತ್ತು ಅವಾಗ ನಿಮ್ಮ ಜೊತೆಗೆ ಬರಲಿಕ್ಕೆ ಅಂತ ಮೇಜರ್ ಅರ್ಕನ ಅದ. ಅಂದರೆ ಸೀರಿಯಸ್ಸಾಗಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅವರು. ರೆಬಲ್ ಕಾರ್ಡ್ ಯಾಕೆ ಬಂತಂತ ನೋಡೋಣ. ರೆಬಲ್ ಕಾರ್ಡ್ ನಾನು ಹೇಳಿದೆ. ದೇ ವಾಂಟ್ ಅ ಜಸ್ಟಿಸ್. ಕಾರ್ಮಿಕ್ ರಿಸಲ್ಟ್, ಕಾರ್ಮಿಕ್ ಕನೆಕ್ಷನ್ ಇತ್ತಂದ್ರೆ ನಿಮ್ಮದು ಕೆಲವ್ರದ್ದು ಯಾವ್ದು ಜೀವನದೊಳಗೆ ಯಾರ ಕಾರ್ಮಿಕ್ ಕನೆಕ್ಷನ್ಸ್ ಇದ್ರಂದ್ರೆ ಅದರಿಂದ ಬಿಟ್ಕೊಟ್ಟು ನಿಮ್ಮ ಜೊತೆಗೆ ಬರಬೇಕಂತ ವಿಚಾರ ಮಾಡ್ತಾರೆ ಅವ್ರೆ. ನಿಮ್ಮಿಬ್ಬರ ನಡುವೆ ಏನಾರ ಲೀಗಲ್ ಡಿಸ್ಪ್ಯೂಟ್ ಇರ್ಬೋದು ಅಂತಂದ್ರೆ ನೀವು ಡೈವರ್ಸಿಗೆ ಹೋಗಿರ್ಬೋದು. ಮತ್ತು ನಿಮ್ಮಿಬ್ಬರದ ನಡುವೆ ಏನಾದರೂ ಒಂದು ಏನಂತೀರಿ ಕೋರ್ಟ್ ಕಚೇರಿ ಏನಾರ ನಡೀತಿರ್ಬೋದು. ಅದರಿಂದ ಅದು ಹಾಗಾಗಿ ಅವ್ರಿಗೆ ಬರಲಿಕ್ಕೆ ಆಗ್ತಿಲ್ಲ. ಸೊ ಅದು ಆ ಬಂಧನ ಒಳಗೆ ಅದಾರ ಅವ್ರು. ಅದನ್ನು ಆಗಿದ್ದಿಲ್ಲ ಅಂದ್ರೆ ನಾನು ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ಲ ಅಂತಂದು ವಿಚಾರ ಮಾಡ್ತಿದ್ದಾರೆ ಅವರು. ಸೊ ದೇ ಆರ್ ಹಾನೆಸ್ಟ್. ಅವರು ಪ್ರಾಮಾಣಿಕ ಅದಾರ. ಲೈಫ್ ಲೆಸನ್ ಕಲ್ತಾರೆ ಅವರು. ಜೀವನದಾಗ ಏನು ಪಾಠ ಕಲ್ತಾರಲ್ಲ ಅವ್ರು, ಏನೇನು ಅವ್ರು ಅನುಭವಿಸಿದ್ರು ಅದರಿಂದ ಒಂದು ಪಾಠ ಕಲ್ತಾರೆ. ಆ ಪಾಠದಿಂದನೇ ಈಗ ದೇ ಆರ್ ಮಿಸ್ಸಿಂಗ್ ಯು.
ಓಕೆ, ಒಂದು ನನಗೆ ನ್ಯಾಯ ಬೇಕು, ನನ್ನ ವ್ಯಕ್ತಿ ಜೊತೆಗೆ ನನಗೊಂದು ನ್ಯಾಯ ಬೇಕು, ಇದನ್ನೆಲ್ಲ ನಾನು ಹೊರಗೆ ಬರಲಿ ಹೆಂಗೆ ಅಂತ ವಿಚಾರ ಮಾಡ್ತಾರೆ. ಫೀಲು ಮಾಡ್ಕೊತಾರೆ, ವಿಚಾರನೂ ಮಾಡ್ತಾರೆ. ಇದು ಲೇಟ್ ನೈಟ್ ಒಳಗೆ ಯಾವಾಗ ಬೇಕಾರಲ್ಲ. ಅವ್ರಿಗೆ ಭಯ ಐತಿ. ಇದೆ ಯಾಕೆ ಭಯ ಐತಿ ಅಂತ ಹೇಳಿದ್ನಲ್ಲ, ಈ ಕೋರ್ಟ್ ಕಚೇರಿಗೆ ಇರ್ಬೋದು, ಮನೆ ಒಳಗೆ ಏನೋ ಕಂಡೀಷನ್ಸ್ ಇರ್ಬೋದು, ಅವ್ರದ್ದೇ ಏನೋ ಒಂದು ಕಟ್ಟಳೆಗಳದಾವ, ಅದನ್ನು ಬಿಟ್ಟು ಬರಲಿಕ್ಕೆ ದೇ ಆರ್ ವೆರಿ ಅಫ್ರೇಡ್. ಅದು ಫಿಯರ್ ಐತೆ ಅವರಿಗೆ, ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ. ಅದನ್ನೆಲ್ಲ ಬಿಟ್ಟು ಬರಲ್ಲ, ಅಥವಾ ಅವ್ರದ್ದೇ ನಿಮ್ಮಿಬ್ಬರು ನಡುವೆ ಏನಾರು ಅದು ಸೀಕ್ರೆಟ್ಸ್ ಇರ್ಬೋದು, ಆ ಸೀಕ್ರೆಟ್ಸ್ನ ಹೇಳಿಬಿಡ್ಲಾ, ಹೇಳಿದ್ಮೇಲೆ ಹಿಂಗೆ ಇರ್ತದ ನಮ್ಮ ಜೀವನ, ಏನಾದ್ರು ರಿಲೇಷನ್ಶಿಪ್ ಇದು ಹಿಂಗೆ ಇರ್ತದ, ಹೆದರ್ತಾರೆ ಅವರು. ಹಾಂ, ಭಾಳ ಏನಂತೀರಿ ಹಿಂಗೆ ಏನಂತ ಆ್ಯಂಗ್ಸಿಟಿ ಅಂತೀವಲ್ಲ, ಗೂಗಲ್ ಮಾಡಿರಿ, ಕೆಲವೊಂದು ನನಗೆ ಬರಲ್ಲ ಕನ್ನಡ ಪಾಠ ಅಂತ ಹೇಳಕ್ಕೆ. ಆ್ಯಂಕ್ಷಿಯಸ್ ಆಗ್ಬಿಡ್ತಾರೆ. ಇದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಅಂದ್ರೆ ನಂದೇನು ತಪ್ಪು, ನಿಮ್ದೇನು ತಪ್ಪು, ನಾನೇ ಸರಿನಾ, ಅವ್ರಿಗೆ ಅಂದ್ರೆ ಹಿಂಗೆ ಬರ್ತಾವೆ ತಲೆಯಾಗ ಅವ್ರಿಗೆ, ನಾ ಮಾಡಿದೆ ಸರಿನಾ ಹೆಂಗೆ ಅಂತಂದು. ಸೊ ನಾನು ನ್ಯಾಯ, ಈ ರಿಲೇಷನ್ಶಿಪ್ಪಿಗೆ ನಾನು ನ್ಯಾಯ ಒದಗಿಸ್ಕೊಡ್ತದನ ಅಂತ ವಿಚಾರ ಮಾಡ್ತಾರೆ. ಓಕೆ, ಇದು ಥಿಂಕಿಂಗ್ಸ್. ಓಕೆ, ದೇ ವಾಂಟ್ ಹಾರ್ಮೋನಿ ವಿತ್ ಯು, ಅಂದರೆ ನಿಮ್ಮ ಜೊತೆಗೆ ಒಂದು ಒಳ್ಳೆ ಭಾವನಾತ್ಮಕ ಅಂತೀವಲ್ಲ ನಾವು, ಎಮೋಷ್ನಲ್ ಬಾಂಡಿಂಗ್ ಬೇಕಂತ ವಿಚಾರ ಮಾಡ್ತದಾರ. ಫೀಲ್ ಮಾಡ್ತಾರೆ. ಥಿಂಕಿಂಗಿಗೂ ಫೀಲಿಗೂ ಭಾಳ ವ್ಯತ್ಯಾಸ ಐತಿ. ಓಕೆ, ಫೀಲ್ ಮಾಡೋದಂದ್ರೆ ಅದು ಹಿಂಗೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಥಿಂಕಿಂಗ್ ಅಂತಂದ್ರೆ ನಿಮ್ಮ ಮೈಂಡಿಗೆ ಬೇಕು, ಇದು ಮೈಂಡ್ ಒಳಗೆ ನಡೆಯೋದಿದೆ. ಓಕೆ, 4 ನಂಬರ್ ಈಸ್ ಇಂಪಾರ್ಟೆಂಟ್ ಇಯರ್. ಈ ರೀತಿ ಥಿಂಕ್ ಮಾಡೋರಿಗಿಲ್ಲ ಐತಲ್ಲ, ಲಾಸ್ಟಿಗೆ ಹೇಳ್ಬಿಡ್ತಂತಂದ್ರೆ ಕನ್ಫ್ಯೂಸ್ ಆಗ್ತಾವೆಲ್ಲ. ದೇ ವಾಂಟ್ ಹಾರ್ಮೋನಿ, ಅಂದರೆ ನಿಮ್ಮ ಜೊತೆಗೆ ಒಂದು ಭಾವನಾತ್ಮಕ ಒಳಗೆ ನಾನು ಅವ್ರಿಗೆ ಭಾಳ ಅಂದರೆ ಖುಷಿಯಿಂದ ಇರ್ಬೇಕು, ಎಮೋಷ್ನಲ್ ಬಾಂಡಿಂಗ್ ಚೆನ್ನಾಗಿರ್ಬೇಕಂತ ವಿಚಾರ ಮಾಡ್ತಿದ್ದಾರೆ ಅವರು, ಫೀಲ್ ಮಾಡ್ತಿದ್ದಾರೆ. ನೀವು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಒಳಗೆ ಇರ್ಬೋದು, ನೀವು ದೂರ ಇರ್ಬೋದು, ಒಬ್ರು ಯಾರಾದ್ರೆ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಜೊತೆಗೆ ಮಾತಾಡಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅಥವಾ ಅವರಿಗೆ ಎರಡು ಏನಾದರೂ ಡಿಸಿಷನ್ ಇರ್ಬೋದು ಅವ್ರ ಜೀವನೊಳಗೆ, ಅದಕ್ಕೆ ನೀವು ಅಥವಾ ಇನ್ನೊಬ್ಬರು, ಅಥವಾ ಕರಿಯರ್ ಅಥವಾ ನೀವು, ಫ್ಯಾಮಿಲಿ ಮತ್ತು ನೀವು, ಹಿಂಗೆ ಯಾವುದಾದ್ರೂ ಹಿಂಗೆ 2 ಡಿಸಿಷನ್ ಅವ್ರ ಜೀವನೊಳಗೆ ಅದಾವು. ನಾನು ಯಾವುದನ್ನು ಆರಿಸ್ಕೊಳ್ಳಿ ಅಂತಂದು ಅದು ಆರಿಸ್ಕೊಂಡು ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವರಿಗೆ ಫೀಲ್ ಮಾಡ್ತದೆ. ಓಕೆ, ನಿಮ್ಮ ಜೊತೆಗೆ ಬಂದ್ರೆ ಅಂದ್ರೆ ಆ ಕಡೆ ಹೆಂಗೆ ಅಂದರೆ ನಿಮ್ಮ ಜೊತೆಗೆ ಬಂದರೆ ಯಾವ ರೀತಿ ಖುಷಿಯಿಂದ ಜೀವನ ಇರ್ತೈತಿ ಅಲ್ಲೇ, ಎಷ್ಟು ನಾನು ಚೆನ್ನಾಗಿ ಜೀವನ ಮಾಡ್ಬೋದು ನಿಮ್ಮ ಜೊತೆಗೆ ಅಂತಂದು ದೇ ಆರ್ ಫೀಲಿಂಗ್ ಇಟ್, ಮನಸ್ಸಿಂದ ನಾನು ಫೀಲ್ ಮಾಡ್ಕೊತಿದ್ದಾರೆ. ಅಥವಾ ಸಡನ್ನಾಗಿ ಎಲ್ಲ ಹಿಂಗೆ ದೂರ ಆಗಿರ್ಬೋದು ನೀವಿಬ್ಬರು, ಸಡನ್ನಾಗಿ ಅಂಥ ವಿಷಯಕ್ಕೆ ಆದರೂ, ಬಟ್ ದೇ ವಾಂಟ್ ಟು ಬಿ ವಿತ್ ಯು, ನಿಮ್ಮ ಜೊತೆಗೆ ಅವ್ರು ಇರಬೇಕಂತಲೇ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ. ಸಾರಿ. ಓಕೆ, ಅವ್ರು ಬಿಟ್ಕೊಡೋಕೆ ತಯಾರಿಲ್ಲ ನಿಮ್ಮನ್ನ. ಅವ್ರದ್ದು ಏನೇನೋ ಇಷ್ಟೆಲ್ಲ ಸ್ಟ್ರಗಲ್ಸ್ ಅದಾವೆ ಎಲ್ಲ ಅದ್ರ ಜೀವನದಾಗ, ಡಿಸಿಷನ್ ಅವ್ರಿಗೆ ಬೇರೆ ಚಾಯ್ಸಸ್ ಎಲ್ಲ ಇದ್ರೂ ಅವರು ನಿಮ್ಮನ್ನ ಬಿಟ್ಕೊಡೋಕ್ಕಿಲ್ಲ. ಆದರೆ ಅದನ್ನ ಏನು ಕರೇಜ್ ಧೈರ್ಯ ತೊಗೊತದಾರ, ನಾ ಇದಕ್ಕೆ ಹೆಂಗೆ ಮಾಡಲಿ, ಏನು ಹೆಂಗೆ ವರ್ಕ್ ಮಾಡ್ಕೊಳ್ಳಿ. ಅವು ಸೆಲ್ಫ್ ಬಿಲೀಫ್ ಅವ್ರಿಗೆ, ಆದರೆ ಸೆಲ್ಫ್ ಬಿಲೀಫು ಕಮ್ಮಿ ಆಗಿದೆ ಅವರಿಗೆ, ತಮ್ಮ ಮೇಲೆ ಏನಂತೀರಿ, ತಮ್ಮ ಮೇಲೆ ತಮ್ಮದು ನಂಬಿಕೆ ಹೋಗ್ತಾ ಇತ್ತು, ಅದನ್ನೀಗ ಸರಿ ಮಾಡ್ಕೋಬೇಕಂತಿದ್ದಾನೆ. ಓಕೆ, ಕ್ವಿಟ್ಟಿಂಗ್ ಎನರ್ಜಿ ಒಳಗಿದ್ರೆ ಇಲ್ಲ ವಾಪಸ್ ಬರ್ತದಾರ ಅವ್ರು, ಅಂದರೆ ನಾನು ಇಲ್ಲ ಬೇಡ ಮುಗಿಸ್ಬಿಡೋಣ, ಇದು ಆಗಲ್ಲ ಅಂತ ಹೇಳ್ಬಿಡೋಣ ಆ ವ್ಯಕ್ತಿಗೆ, ನಿಮಗೆ ಅಂದರೆ ನನ್ನ ವಿವರ್ಸಿಗೆ ನಿಮ್ಮ ವ್ಯಕ್ತಿ ಹೇಳ್ಬಿಡೋಣ. ನಾವು ಏನಂತೀನಿ ಅವ್ರಿಗೆ, ಇಲ್ಲ ನನಗೆ ಬಿಟ್ಟು ಕೊಡಬಾರ್ದು ಅಂತ ಮತ್ತೆ ಮನಸ್ಸು ಹೇಳ್ತದೆ ಅವ್ರಿಗೀಗ. ಮೈಂಡ್ ನಾನು ಇಷ್ಟೆಲ್ಲ ನ್ಯಾಯ ಬರ್ತದೆ ಎಲ್ಲ ಚಲೋನಲ್ಲ, ಎರಡನ್ನೂ ಸೇಮ್ ಹೇಳಕತ್ತವು. ಮನಸ್ಸು ಹೇಳ್ತೈತಿ ಇಲ್ಲ ನಾ ಬಿಟ್ಟು ಕೊಡಬಾರ್ದು, ಏನೇ ಬರಲಿ ಎಂತ ಬರಲಿ ನಾ ಸ್ಟ್ಯಾಂಡ್ ತೊಗೊಳ್ಳೇಬೇಕು ಅಂತಂದು. ಓಕೆ, ಸೊ ಓವರಾಲಾಗಿ ಏನೈತೆ ಅಂದರೆ ನಿಮ್ಮ ಪರ್ಸನಿಂದ ಭಾಳ ಸಪ್ರೇಷನ್ ಒಳಗದಾರ. ಯಾಕಂದ್ರೆ ಅವರಿರೋ ಪರಿಸ್ಥಿತಿ ಅವ್ರಿರೋ ಅಲ್ಲಿ ಏನದಾರಲ್ಲ ಅವ್ರ ಅವ್ರದ್ದು ಇರೋ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಅವರಿಗೆ ನೋವು ಕೊಡೋಂಥ ಪರಿಸ್ಥಿತಿ ಐತಿ. ಸೊ ದೇ ಆರ್ ವೆರಿ ಸಪ್ರೆಸ್ಡ್, ಡಿಪ್ರೆಸ್ಡ್, ಸ್ಟ್ರೆಸ್ಡ್, ಭಾಳ ಸಾಕಾಗ್ಯಾರ ಜೀವನದಾಗ. ಅಲ್ಲಿ ಅವ್ರ ಜೀವನದೊಳಗೆ ಅಲ್ಲಿ ಬರೀ ಬಯಸ್ಕೊಳೋದು, ಅನ್ನಿಸ್ಕೊಳೋದು, ನಂಬಿಕೆ ಇಲ್ಲ, ಯಾರು ಅಂದರೆ ಅವ್ರು ನಂಬೋಂಥ ವ್ಯಕ್ತಿಗಳಿಲ್ಲ ಅವ್ರ ಜೀವನದಾಗ. ಓಕೆ,
ಸಪ್ರೆಷನ್ ಯಾಕೆ ಬಂತು ನೋಡೋಣ. ಆವಾಗ ನೀವು ನೆನಪು ಹಾಕ್ತೀರಿ ನಿಮಗೆ ಇದೆಲ್ಲ ಮಲ್ಕೊಂತ ಎಲ್ಲ ಬೆಳಗಿಂದೆಲ್ಲ ಎಲ್ಲ ಆಗಿರ್ತೈತಿ. ಸೊ ಯಾವಾಗ ಬಂದು ಹಿಂಗೆ ದಿಂಬಿಗೆ ತಲೆ ಕೊಡ್ತಾರಲ್ಲ ಇಷ್ಟೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ. ನನ್ನ ವ್ಯಕ್ತಿ ಜೊತೆಗೆ ಇದ್ದಿದ್ರೆ ಇದಕ್ಕೆಲ್ಲ ಏನಾದ್ರು ಸೊಲ್ಯೂಷನ್ ಸಿಗ್ತಿತ್ತೋ ಏನೋ. ಸೇದಿ ಅವ್ರಿಗೆ ಅನ್ನಿಸ್ತೈತಿ ಏನಂದ್ರಿ ನನ್ನ ಡ್ರೀಮ್ಸ್ ಎಲ್ಲ ಈಗ ಇಷ್ಟೆಲ್ಲ ಎಲ್ಲ ಅನ್ನಿಸ್ತೈತಿ. ಮನಸ್ಸು ಒಂದು ಹೇಳ್ತೈತಿ, ಮೈಂಡ್ ಒಂದು ಹೇಳ್ತೈತಿ. ಈಗ ಎದಕ್ಕೆ ಡಿಪ್ರೆಷನ್ ಅಂದ್ರೆ ಈಗ ಭಾಳ ಬೇಜಾರೊಳಗದಾರ ಅಂದ್ರೆ ಅವ್ರು ನೀವು ಯಾಕೆ ನೆನಪಾಗ್ತಿದ್ದೀರ ಅಂದ್ರೆ ಅವ್ರಿಗೆ ಅನ್ಸಾಕತೈತಿ ಮೋಸ್ಟ್ಲಿ ಇದು ನಂದು ಏನು ಇದು ನಿಮ್ಮ ಜೊತೆ ಕನೆಕ್ಷನ್ ಮುಗಿದು ಹೋಗ್ಬಿಡ್ತೈತೆ ಏನೋ. ನಾ ಏನು ಕನಸು ಕಟ್ತೇನಲ್ಲ ಅದೆಲ್ಲ ಎಲ್ಲಿಗೆ ಚುನುಗು ಆಗ್ಬಿಡ್ತೈತೋ ಏನೋ ಅಂತ ಅವ್ರಿಗೆ ಅನ್ನಿಸ್ತೈತಿ. ನಂದೊಂದು ಆಸೆ ಐತಿ, ನನ್ನ ವ್ಯಕ್ತಿ ಜೊತೆಗೆ ನಾನು ಒಂದು ಜೀವನ ಮಾಡ್ಬೇಕು. ಅದು ಎಲ್ಲಿ ನಂದು ಅದು ಕಂಪ್ಲೀಟ್ ಆಗಂಗಿಲ್ಲ ಅನ್ನಿಸ್ತೈತಿ. ಆ ರೀತಿ ಅವರಿಗೆ ಓವರಾಲಾಗಿ ಅನ್ನಿಸ್ತದೆ. ಅದು ಇಷ್ಟೆಲ್ಲ ಅನಿಸಿದ ಮೇಲೆ ಲಾಸ್ಟಿಗೆ ಮತ್ತೆ ಈ ಎನರ್ಜಿಗೆ ಬಂದುಬಿಡ್ತಾರೆ ಅವರು. ಹಂಗಾದ ಕೂಡ ಏನಾಗತ್ತೆ ಫುಲ್ಲು ಡೌನು ಸ್ಟ್ರೆಸ್ ಅಂದರೆ ಭಾಳ ಅವ್ರ ಜೀವನದಾಗ ಏನೋ ಕಷ್ಟನೇ ಇರ್ಬೋದಲ್ಲೇ. ಡಿಸ್ಟೆನ್ಸ್ ಒಳಗೆ ಅದಿರ ಅನಿಸ್ತೈತಿ ಇಬ್ಬರು. ನೀವು ಪ್ರೀತಿ ಭಾಳ ಐತಿ ನಿಮ್ಮ ಮೇಲೆ ನಂಬಿಕೆ ಐತಿ, ಪ್ರೀತಿ ಐತಿ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು ಈಗ ಪರಿಸ್ಥಿತಿ ಇಲ್ಲ. ಅದನ್ನು ಬಂದು ನಿಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಅವರಿಗೆ. ಕೆಲವೊಂದು ಸಲ ಏನಂತಿರಲ್ಲ ಅದು ಹಿಂಗೆ ಟ್ರಸ್ಟ್ ಬೇರೆ ಒಬ್ಬರ ಮೇಲೆ ಒಬ್ಬರು ಟ್ರಸ್ಟ್ ಬರಬೇಕಲ್ಲ, ಒಬ್ಬರ ಮೇಲೆ ನಂಬಿಕೆ ಬರಬೇಕು. ಅದು ಒಂದೊಂದು ಸಲ ಅವರಿಗೆ ಏನಂತೀರಿ ಬರಲ್ಲ ಅನ್ನಿಸುತ್ತೆ. ತಮ್ಮಿಗೆ ತಾವೇನೇ ಬರಲ್ಲ. ಅದು ತಮ್ಮಿಗೆ ಮೇಲೆ ತಮ್ಮಿಗೆ ನಂಬಿಕೆ ಬರಲ್ಲ. ನಾನೇ ಅವ್ರಿಗೆ ಏನು ಅನಿಸ್ಬಿಡ್ತದೆ ಅಂದ್ರೆ ನಾನು ಆ ವ್ಯಕ್ತಿಗೆ ನಾನು ಕರೆಕ್ಟ್ ಆದಂತಹ ಪರ್ಸನ್ನ. ಪ್ರೀತಿ ಭಾಳ ಅಂದ್ರೆ ಪ್ರೀತಿ ಭಾಳ ಐತೆ. ಏನೋ ಕಾನ್ಫ್ಲಿಕ್ಟ್ಸ್ ಅದಾವೆ ಜೀವನದಾಗ, ಭಾಳ ಕಷ್ಟ ಐತೆ ಅವ್ರದ್ದು. ಸೊ ನನ್ನ ಇಲ್ಲಿ ರಾಶಿ ಯಾವ ಬಂದ ಅಂತ ಹೇಳ್ತೇನೆ ನೋಡ್ರಿ. ಏರಿಸ್, ಲಿಯೋ, ಸಜಿಟೇರಿಯಸ್, ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ ಅವೇ ಜಾಸ್ತಿ ಬಂದಿರೋದಿಲ್ಲ. ಉಳ್ಕಿದೆಲ್ಲ ಬಂದವು ಕೆಲವೊಂದು ಜಾಸ್ತಿ ಬಂದಿರೋದಿದೆ. ಓಕೆ, ಸೊ ನನ್ನ ವ್ಯೂವರ್ಸ್ ಏನು ಮಾಡಬೇಕು ಇಂಥ ಪರಿಸ್ಥಿತಿ ಒಳಗೆ, ಹೌ ಯು ಕ್ಯಾನ್ ಹೆಲ್ಪ್ ಯುವರ್ ಪರ್ಸನ್. ಓಕೆ, ಒಂದು ನೋಡ್ರಿ ನಿಮ್ಗೆ ಅವ್ರು ಮಾತಾಡಕತ್ತಿಲ್ಲ, ಏನೋ ಮಾಡಕತ್ತಿಲ್ಲ ಅಂದ್ಕೊಳ್ರಿ. ಒನ್ ಮಿನಿಟ್ ಕಾರ್ಡ್ಸ್ ಬಿದ್ದು. ನೀವು ನೋ ಕಾಂಟ್ಯಾಕ್ಟ್ ಒಳಗೆ ಅದಿರ ಅನ್ಸಾಕತೈತಿ, ದೂರ ಅದಿರ ಅನ್ಕೊಂತೀನಿ ನಾನಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಐತಿಲ್ಲಿ. ಅವ್ರಿಗೆ ಒಂದು ಒಳ್ಳೇದೊಂದು ಪ್ರೇಯರ್ ಮಾಡಿರಿ ಅಷ್ಟೇ. ಅವ್ರಿಗೆ ಅವ್ರದ್ದು ಏನು ಇವ್ರದ್ದೆಲ್ಲ ಅದಾವಲ್ಲ ಅಲ್ಲಿ ಕಷ್ಟಗಳು ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಬರಲಿಪ್ಪ, ಬೇಗ ಬರಲಿ ಅಂತ ಒಂದು ಹಾರೈಕೆ ಮಾಡಿಕೊಳ್ಳ್ರಿ. ಪ್ರೇಯರ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಓಕೆ, ನೀವು ಎಮೋಷ್ನಲಿ ವಿಡ್ರಾ ಆಗಬೇಡ್ರಿ. ನೀವು ಅವ್ರು ಮಾತಾಡ್ಸಿಲ್ಲ ಇಲ್ಲ ಅಂತಂದ್ರೆ ನೀವು ಎಮೋಷ್ನಲಿ ಏನಾದ್ರೆ ಭಾವನಾತ್ಮಕ ನೀವು ಕುಗ್ಬೇಡ್ರಿ. ಓಕೆ, ನೀವು ಇನ್ಸೆಕ್ಯೂರಿಟಿ ಫೀಲ್ ಮಾಡಬೇಡ್ರಿ. ಇನ್ಸೆಕ್ಯೂರಿಟಿ ಅಂದರೆ ನಮಗೇನು ಸುರಕ್ಷತೆ ಬರಂಗಿಲ್ಲ, ನಂಬಿಕೆ ಬರಂಗಿಲ್ಲ ಒಬ್ಬರ ಮೇಲೆ ಒಬ್ರು ನಮ್ಗೆ. ಅವಾಗ ಆ ಟೈಪ್ ನೀವು ಭಾವನೆ ನೀವು ಅನ್ಕೋಬೇಡ್ರಿ. ಹಂಗೆ ಅನ್ಕೊತೀರಿ ಅಂತ ಬರ್ತೈತಿ. ಸೊ ನಂಬಿಕೆ ಕಳ್ಕೊಬೇಡ್ರಿ ಅಂತ ಹೇಳ್ತದೆ ನಾನು. ಓಕೆ, ಅವ್ರದ್ದು ಏನಾಗೈತಲ್ಲ ನೀವು ನಿಮ್ಮ ಜೀವನ ನೀವು ಮಾಡಿರಿ. ಇಲ್ಲಿ ಒಂದು ನಿಮಿಷ ತೋರಿಸ್ತದೆ. ದಿಸ್ ಇಸ್ 2 ಆಫ್ ಕಪ್ಸ್. ಇಲ್ಲಿ ರಿವರ್ಸ್ ಆಫ್ ಲವರ್ಸ್ ಕಾರ್ಡ್ ರಿವರ್ಸ್ ಬಂದಿದೆ. ಯಾಕಂದ್ರೆ ಅವ್ರು ಹೆದರ್ತದಾರಲ್ಲ ಇಲ್ಲಿ. ದೇ ಆರ್ ನಾಟ್ ಪಾರ್ಟ್ನರ್ಶಿಪ್. ಸ್ವಲ್ಪ ಟೈಮ್ ಕೊಡ್ರಿ. ಓಕೆ, ಇಲ್ಲಿ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಬಂದಿರೋದಿಲ್ಲ. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಬಂದಿದೆ. ಸ್ವಲ್ಪ ಟೈಮ್ ಕೊಡ್ರಿ, ನಮಗೆ ಕಳ್ಕೊಬೇಡ್ರಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ತೈತಿ. ಸ್ವಲ್ಪ ವೇಟ್ ಮಾಡಿರಿ, ಪೇಷನ್ಸಿಂದ ಇರ್ರಿ. ಓಕೆ, ದಿಸ್ ಈಸ್ ದ ಲೇಟ್ ನೈಟ್ ಥಾಟ್ಸ್ ಆ್ಯಂಡ್ ಎಮೋಷನ್ಸ್ ಆಫ್ ಯುವರ್ ಪರ್ಸನ್ ಅಬೌಟ್ ಯು. ಓಕೆ, ನಿಮ್ಮ ವ್ಯಕ್ತಿ ನಿಮ್ಮ ಲೇಟ್ ನೈಟ್ ಆಗಿ ತಡರಾತ್ರಿಗಳು ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೆ ಅಂತ ಇದೆ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗ್ಸ್ ಓಪನ್ ಆಗ್ಯಾವು. ಸೊ ಬುಕ್ ಯುವರ್ ರೀಡಿಂಗ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.